ಆಮೇಲೆ ಪ್ರಕಾಶ್ ರಾಯರು ಹೇಳ್ತಾ ತೆನಾಲಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಅದು ಎಲ್ರಿಗೂ ಆಶ್ಚರ್ಯವೇ, ನನಗೂ ಇನ್ನು ಇವತ್ತಿಗೂ ಆಶ್ಚರ್ಯವಾಗುತ್ತೆ. ಅಷ್ಟು ಜನ ಸೇರಿದ್ದು, ಅಷ್ಟು ಬಸ್ಸುಗಳು, ಇಡೀ ಊರುಗಳೇ ಬಂದಾಗ್ಬಿಟ್ಟಿತ್ತು ಪೂರ್ತಿ. ಆ ತೆಲಾನಿನಲ್ಲಿ ಪ್ಯಾರಿಸ್ ಅಂತ ಕರೀತಾರೆ ಅದನ್ನ, ತೆನಾಲಿನಲ್ಲಿ. ಅದು ಇವಾಗಲೂ ಪ್ಯಾರಿಸ್ ಅಂತ ಕರೀತಾರೆ, ಈಗ ಇಲ್ಲ ಅನ್ಕೊಳ್ಳಿ, ಅದು ಯಾವುದೋ ಬೇರೆ ಥರ ಆಗ್ಬಿಡ್ತೀಗ. ಅಲ್ಲಿ ಕ್ರಿಶ್ಚಿಯಾನಿಟಿ ಹುಟ್ಟದ್ದು ಅಂತ ಹೇಳಿ ಕನ್ವರ್ಟ್ ಪ್ರದೇಶ ಅದು. ಬ್ರಾಹ್ಮಣರು ಮಂತ್ರ ಹೇಳೋರು ಕೂಡ ಅದಕ್ಕೆ ಸೇರ್ಕೊಂಡ್ಬಿಟ್ರು. ಇದು ಏನು ಕತೆ ಇದು? ಅದಕ್ಕೆ ನಾನು ತೆನಾಲಿ ಚೂಸ್ ಮಾಡಿದೆ, ನಾನು ಅಲ್ಲೇ ಮಾಡಬೇಕು ಅಂತ. ಆಂಧ್ರದವರೆಲ್ಲ ಬಂದು, ಆಂಧ್ರದವರಿಂದ ಈ ಪೊಲೀಸಿಂದ ಹಿಡಿದು ಗೌರ್ಮೆಂಟಿಂದ ಹಿಡಿದು ಎಲ್ಲರೂ ಬಂದು ಹೇಳಿದ್ರು, ತುಂಬ ಗಲಾಟೆ ಆಗುತ್ತೆ ಸ್ವಾಮೀಜಿ, ಅಲ್ಲಿ ವಿಜಯವಾಡದಲ್ಲಿ ಮಾಡಿ, ನಾವೆಲ್ಲ ಇದ್ದೀವಿ, ಅಲ್ಲಿ ನಮಗೆ ತೆಲುಗರು ತುಂಬ ಜನ ಇದ್ದೀವಿ, ಇಲ್ಲ ನಾನು ತೆನಾಲಿನಲ್ಲೇ ಮಾಡಬೇಕು. ಒಬ್ಬರು ಭಕ್ತರು ತೆನಾಲಿನಲ್ಲಿದ್ದರು, ಅವರ ಹೆಸರು ವರದರಾಜು ಅಂತ, ಅವರು ಹನುಮಂತ ಭಕ್ತರು. ಅವ್ರನ್ನ ಕರೆದೆ, ಪ್ರೇರೇಪಣೆ ಕೊಟ್ಟೆ. ಅವರು ರೈಲಲ್ಲಿ ಕೇಟ್ರಿಂಗ್ ಮಾಡುವಂಥ ಪದ್ಧತಿ. ಹನುಮಂತನ ಭಕ್ತರು, ನೀನು ನಾಚಿಕೆ ಆಗಲ್ಲ ನಿನಗೆ, ಎಂಥ ಹನುಮಂತನ ಭಕ್ತ ನೀನು, ಇದು ಮಾಡಬೇಕು ಅಂದೆ. ಅವ್ರಿಗೆ ಹನುಮಂತನ ಆವೇಶ ಬಂದ್ಬಿಡ್ತು ಮೈ ಮೇಲೆ. ಅವು ನನ್ನ ಗುರುಗಳು ಹೇಳ್ತಾರೆ ನಾ ಮಾಡಲೇಬೇಕು ಅಂತ ಶುರು ಮಾಡ್ಕೊಂಡ್ವಿ. ಸಾವಿರಾರು ವಾಲಂಟಿಯರ್ಸು ಎಲ್ಲರೂ ಬಂದರು. ಎಷ್ಟು ಸಹಾಯ ಆಯಿತು ಅಲ್ಲಿ. 60 ಎಕರೆ ಒಟ್ಟು ಚಪ್ರ ಹಾಕಿಬಿಟ್ರು. ಎಷ್ಟು ಜನಕ್ಕೆ ಅನ್ನದಾನ, ಲಕ್ಷಾಂತರ ಜನಕ್ಕೆ ಅನ್ನದಾನ. ಆ ವರದರಾಜು 4-5 ಜನ ಸ್ನೇಹಿತರನ್ನು ತಗೊಂಡು 2 ವರ್ಷದ ವ್ಯಾಪಾರ ನನಗೆ ಹೋದ್ರೂ ಪರವಾಗಿಲ್ಲ ಅಂತ ತೆಗೆದಿಟ್ಬಿಟ್ರು. ನನ್ನ ಗುರುಗಳು ಹೇಳಿದ್ದಾರೆ, ನಾನು ಇದು ಮಾಡಬೇಕು. ನಾನು ಯಾರ್ಯಾರು ಇದ್ದಾರೆ ಆ ಥರ ತುಂಬ ಕಷ್ಟ ಅಂತ ಭಕ್ತರು ಇರೋದ್ರಿಂದಲೇ ಇವತ್ತೊಂದು ಧರ್ಮ ಉಳಿತಾ ಇದೆ ನಮಗೆ. ಶಭಾಷ್, ನಿನಗೆ ಒಳ್ಳೇದಾಗತ್ತೆ. ಹೆಂಡತಿಗೆ ಕ್ಯಾನ್ಸರು, ಡಾಕ್ಟರ್ಗಳು ಹೇಳಿದ್ರು ಇನ್ನು ಹೋಗ್ಬಿಡ್ತಾಳೆ, ಯಾಕೆ ಈ ಕಾರ್ಯಕ್ರಮ, ಎಲ್ಲರೂ ಬಂಧುಗಳು, ಯಾಕೆ ಈ ಕಾರ್ಯಕ್ರಮ ಒಪ್ಕೊಂಡೆ ನೀನು? ನೀನು ಸ್ವಾಮೀಜಿ ಹುಚ್ಚು, ಸ್ವಾಮಿ ಹುಚ್ಚು ನಿನಗೆ, ಅವರು ಹುಚ್ಚು, ನೀನು ಹುಚ್ಚು, ಈ ಥರ ಬಂಧುಗಳೆಲ್ಲ ವ್ಯಾಪಾರ ಬಿಟ್ಟು ಹೆಂಡತಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿದ್ದಾರೆ, ಹೋಗ್ಬಿಡ್ತಾಳೆ, ಮೈಯೆಲ್ಲ ಹರಡಿಬಿಟ್ಟಿದೆ, ಅದೆಷ್ಟು 4ನೇ ಹಂತದಲ್ಲಿದೆ ಅಂತ ಹೇಳಿದ ಕೂಡಲೇ ಬಂದು ಹತ್ಕೊಂಡು ಬಂದರು. ಒಂದು ಬಂಕಾಗಿದ್ದರು. ಒಂದಿನ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇವೆ. ಅವಾಗ ಯಾಕೆ ಹೀಗಿದೆಯಾ ವರದರಾಜ್ ಅಂದೆ. ನಿಮಗೆಲ್ಲ ಗೊತ್ತಾದರೂ ನಾನು ಕೇಳ್ತೀರಿ, ನನಗೆ ಗೊತ್ತಾದರೆ ಯಾಕೆ ಕೇಳ್ತಾ ಇದ್ರೆ ನೀನು ಹೇಳಬೇಕು. ಯಾವಾಗಲೂ ನಿಮಗೆ ಗೊತ್ತು ಭಗವಂತ ಅನ್ಬಾರ್ದು, ಆವಾಗ ಹೇಳ್ಕೋಬೇಕು ನಾವು. ತಪ್ಪದು, ನಿಮಗೂ ಗೊತ್ತು, ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಾರ್ದು. ನಾವು ನಿವೇದನೆ ಮಾಡ್ಕೋಬೇಕಾಗಿ ಚತುಸ್ಸಾಗರ ಪರ್ಯಂತ ಅಂತ ಹತ್ತಿರ ಗಟ್ಟಿಯಾಗಿ ನಾನು ಸ್ವಾಮೀಜಿ ಬಂದೇನು ಕಿವುಡಾನ ಅವ್ರಿಗೆ ಅಲ್ಲ. ಎಲ್ಲೋ ಇರ್ತಾರೆ, ಜ್ಞಾನ ಎಲ್ಲೋ ಇರುತ್ತೆ, ಪ್ರಪಂಚದಲ್ಲಿ ಓಡಾಡ್ತಿರ್ತಾರೆ. ನಾನು ಬಂದಿದ್ದೀನಿ ಸ್ವಾಮೀಜಿ ಅನ್ಕೋಬೇಕು, ಆವಾಗಲೇ ನೋಡ್ತಾ ಇರೋದು. ಅದೊಂದು ಪದ್ಧತಿ. ಅದಕ್ಕೆ ನಾವು ಹೇಳ್ಕೋಬೇಕು, ನಾವು ಯಾಕೆ ಹೀಗಿದೆಯಾ ಅಂದೆ. ಈ ಥರ ಕ್ಯಾನ್ಸರ್ ಇಲ್ಲ ಎಂಥದ್ದಲ್ಲಿ ಹೋಗಿ ಅಂದ್ರಂತೆ. ಸ್ವಾಮೀಜಿ ಒಂದು ನೀರು ಕೊಟ್ರೆ ಕುಡಿಸ್ಬೇಕು. ಈ ಅಮ್ಮ ಈಗಲೂ ಬದುಕಿದ್ದಾಳೆ, ಚೆನ್ನಾಗಿ ಸರಿ ಆಯ್ತು, ಇದ್ದಾಳೆ. ಹೋಗತ್ಲಾಗ ಯಾರು ಹೇಳಿದ್ರು ನಿಂಗೆ ಅಂತ. ಇಲ್ಲ ಸ್ವಾಮಿ, ಏನಾರು ಹಾಕೊಂಡು ನಿಮ್ಮ ಪ್ರೋಗ್ರಾಮ್ ನಡೆದ್ರೆ ಸಾಕು ನನಗೆ, ನಾನು ಒಂದೇ ಒಂದು ಕೇಳ್ಕೊತೀನಿ ಅಂತ. ಏನಪ್ಪ, ಅಲ್ಲಿವರೆಗೂ ಜೀವ ಕೊಟ್ಟರೆ ಸಾಕು ನನಗೆ, ಆಮೇಲೆ ಹೋದ್ರು ಹೋಯ್ತು ಅವಳು. ನಾನು ನಿನ್ನ ಹೆಂಡತಿಗೆ ಹೇಳ್ತೀನಿ ಈ ಥರ ಹೇಳ್ತಿದ್ಯಾ ಅಂತ, ನೀನು ಸತ್ತೋದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಅದೇ ಅಯ್ಯೋ ಹೇಳಬೇಡಿ, ಒಂದೇ ಒಂದು. ಹಾಗಾದ್ರೆ ಹೋಗಿ ಬದುಕ್ತಾಳೆ ಹೋಗು. ಆ ಒಂದು ಪಟ್ಟಣದಲ್ಲಿ ಅವತ್ತೊಂದು ದಿನ, ನೀನು ನಂಬರಿ ಬಿಡಿ, ನನಗೇನು ಏನು ಕನ್ವರ್ಟು ಅಂತ ಹೇಳಿದ್ನಲ್ಲ, ಅವರೆಲ್ಲ ಬೀಗ ಹಾಕೊಂಡು ಹೊಟ್ಟೋದ್ರು, ಯಾರೂ ಇಲ್ಲ ಅಲ್ಲಿ, ಒಬ್ಬರೂ ಇಲ್ಲ ಸಿಟಿಯಲ್ಲಿ, ಎಲ್ಲೋದ್ರೂ ಗೊತ್ತಿಲ್ಲ. ಅಂತ ಅದ್ಭುತವಾದಂಥ, ಮುಂದೆ ನಾನು ಮಾಡ್ತೀನಿ ಇಲ್ಲ ಅಂತಲ್ಲ. ಕೆಲವರು ಹೇಳ್ತಾರೆ ಒಂದು ಭವಿಷ್ಯದಲ್ಲಿ ನ ಭೂತೋ ನ ಭವಿಷ್ಯತ್ ಅಂತ. ಸುಳ್ಳದಲ್ಲ. ಸಂಕಲ್ಪ ಮಾಡಿಕೊಂಡ್ರೆ ಪರಮಾತ್ಮ ಯಾವತ್ತಾರು ಮಾಡ್ತಾನೆ. ಅದು ಸುಮ್ಮನೆ ಹೇಳ್ತಾರೆ ಥರ. ಅದೊಂದು ಗಾದೆ ಇದೆ. ಗಾದೆನ ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಎಷ್ಟು ಚೆನ್ನಾಗಿತ್ತು ಕಣ್ರಿ, ಈ ಥರ ಮದುವೆ ನಾನು ನೋಡಿ, ನ ಭೂತೋ ನ ಭವಿಷ್ಯತ್ ಇಂಥ ಮದುವೆ ಇಲ್ಲ ಅಂತ. ಅದಕ್ಕಂತ ತಾತನ ಮದುವೆಗಳು ನಡೀತಾರೆ. ಆವತ್ತಿಗೆ ಅವರು ತೃಪ್ತಿ, ಚೆನ್ನಾಗಿ ಊಟ ಮಾಡಿರ್ತಾರೆ. ಅದಕ್ಕೆ ಹಾಗಲ್ಲ. ಅದು ಗೌರ್ಮೆಂಟ್ನವರು ಕೂಡ ಬಸ್ಸುಗಳೆಲ್ಲ ನಮಗೆ ಫ್ರೀಯಾಗಿ ಕೊಟ್ಬಿಟ್ರು.
ತುಂಬಾ ಸಹಾಯ ಮಾಡಿದ್ರು. ಯಾರಿಗೂ ಏನು ಹೇಳಲಿಲ್ಲ, ಯಾವ ಪತ್ರಿಕೆಯವ್ರಿಗೂ ಏನು ಹೇಳಲಿಲ್ಲ, ಯಾವ ಟಿವಿಯವ್ರಿಗೂ ಏನು ಹೇಳಲಿಲ್ಲ, ಯಾವ ರೀತಿಯಾದಂಥ ಮೀಟಿಂಗ್ ಇಡಲಿಲ್ಲ, ಯಾವ ರೀತಿಯಾದಂಥ ಪೊಲೀಸ್ ಮೀಟಿಂಗ್. ಯಾವಾಗ 10 ಸತಿ ಪೊಲೀಸ್ ಮೀಟಿಂಗ್ ಇಡಬೇಕಂತ ಅದಕ್ಕೆ, ಯಾಕಂದ್ರೆ ಟ್ರಾಫಿಕ್ ಬಂದಾಗತ್ತಲ್ಲ. ಏನು ಇಡೋದಿಲ್ಲ ಅಂದೆ. ಅಯ್ಯೋ ಸ್ವಾಮೀಜಿ ಅದು ಹಾಗೆ ಮಾಡಬೇಡಿ. ನಾ ಮಾಡೋದೇ ಹಾಗೆ, ಧರ್ಮ ಇದ್ರೆ ಗೊತ್ತಾಗತ್ತೆ ಇವಾಗ ಅಂತ. ಎಲ್ಲ ಹೊಲದವರು ಹೊಲ ಬೆಳೆ ಇದ್ದದ್ದನ್ನ ತೆಗೆದು ಹೊಲ ಕೊಟ್ಟಿದ್ದಾರೆ ಜನ. ನಾ ಹೇಳಿದೆ ಬೆಳೆ ಕಿತ್ಕೊಂಡ್ಬಿಡ್ಲಿ ಆಮೇಲೆ ಮಾಡೋಣ, ಇಲ್ಲ ಇಲ್ಲ ಎಲ್ಲ ಆಗೋಗಿದೆ ಬೆಳೆ, ಚೂರು ಚೂರು ಇದೆ ಅದೆಲ್ಲ ಪರವಾಗಿಲ್ಲ ಅಂತ. ಹಾಗೆ ಅದಕ್ಕೆ ಸಪೋರ್ಟು, ಅದು ಒಳಗಡೆ ಅಲ್ಲಿ ಅವ್ರಿಗೆ ಕುದೀತಾ ಇತ್ತು, ಅದಕ್ಕೆ ಸಪೋರ್ಟು. ಏನಾರು ಮಾಡಬೇಕು, ಈ ಧರ್ಮ ಇಲ್ಲಿರಬೇಕು ಅಂತ. ಅದಕ್ಕಾಗಿ ಅಲ್ಲಿ ಗಿನ್ನೀಸ್ ಬುಕ್ದಲ್ಲಿ ಇರೋದಷ್ಟು ನ್ಯಾಯವಾಗಿ 3 ಲಕ್ಷ ಜನ ಸೇರಿದ್ದರಲ್ಲಿ ಗಿನ್ನೀಸ್ನವರು ಎಣಿಸಕ್ಕಾಗಲಿಲ್ಲ ಅಂದ್ಬಿಟ್ರು. ನಾನು ಹೇಳಿದೆ ನೀವು ಎಷ್ಟು ಎಣಿಸಿರಷ್ಟು ಬರ್ಕೊಳ್ಳಿ ಹಿಂದೆ, ಇಷ್ಟು ಮಾತ್ರ ಎಣಿಸಕ್ಕಾಯ್ತು ನೋಡಿ. ಅಲ್ಲಿ ನಮಗೆ 6,000 ಜನ ಟೀಚರ್ಸ್ ಸಿಕ್ಕಿದ್ದಾರೆ, ಅವರೆಲ್ಲ ಎಣಿಸ್ತಿದ್ದಾರೆ, ಎಲ್ಲ ಸುಸ್ತಾಗಿ ಬಂದ್ಬಿಡ್ತಿದ್ದಾರೆ ಅವರು. ಏನು ಮಾಡೋದು ಅಂದರು. ಎಷ್ಟಾಯ್ತು ಅಷ್ಟು ಬರ್ಕೊಳ್ಳಿ ನೀವು ಅಂತ. ನನಗದೆಲ್ಲ ಬೇಕಾಗೇ ಇಲ್ಲ, ನೀವು ಮಾಡ್ತಾ ಇದ್ದೀರಿ ಅಂತ. ಇಲ್ಲ ಸ್ವಾಮಿ ಏನಿದು ಅರ್ಥ, ಸಮುದ್ರ ಇದ್ದಾಗೆ. ಈ ಚಪ್ಪಲಿ ರಾಶಿ ಹೀಗಿತ್ತು, ನಾದಮಂಟಪದ ಅರ್ಧ ಇತ್ತು. ಅದನ್ನು ನೋಡಿ ಬರ್ತಾ ಸ್ವಾಮೀಜಿ ಅನ್ಕೊಂಡ್ರು, ಈ ಚಪ್ಪಲಿ ಯಾವಾಗ ಹೋಗುತ್ತೋ, ಯಾರು ತಗೋತಾರೋ, ಯಾರು ಕಾಯ್ಕೋತಾರೋ, ಈ ಥರ ನೋಡೇ ಇಲ್ವಲ್ಲಪ್ಪ ಅಂತ ಚಪ್ಪಲಿ ಬೆಟ್ಟ ನೋಡ್ಬಿಟ್ಟು ಅನ್ನಿಸ್ತು. ನಂಬಿ ನೀವು ನಂಬಿ ಬಿಟ್ಬಿಡಿ, ಯಾರು ಚಪ್ಪಲಿ ಹಾಕೊಳ್ಳಿಲ್ಲ, ಹಾಗೆ ಹೊಟ್ಟೋದ್ರೆ ಎಲ್ರು. ಅದರಲ್ಲೂ 4 ಕಡೆ ರೋಡು ಜಲ್ಲಿ ಸುರಿದಿದ್ದಾರೆ, ರಿಪೇರಿ. ಜಲ್ಲಿ ಮೇಲೆ ನಡ್ಕೊಂಡು ಬಂದಿದ್ದಾರೆ ಬರೀ ಪಾದ. ಅಂದರೆ ಧರ್ಮ ನಾವು ಪ್ರೇರೇಪಣೆ ಮಾಡಿದ್ರೆ ಎಷ್ಟು ಉತ್ಸಾಹ ಇದೆ ಜನಕ್ಕೆ. ಯಾರೊಬ್ಬರು ತಗೋಬೇಕು ಮುಂದಾಳತ್ವ. ಇಲ್ಲಿಯವರು ಬರೋದಿಲ್ಲ, ಯಾರು ಬರೋದಿಲ್ಲ. ಮುಂದಾಳತ್ವ ಹೆದರ್ಕೋಬಾರ್ದು. ಅಯ್ಯೋ ನಮ್ಗೆ ಯಾಕ್ರಿ, ನಮ್ಮ ಮಟ್ಟಕ್ಕೆ ಏನಾದ್ರು ಬಂದ್ಬಿಟ್ರೆ ನಮಗೇನಾದ್ರು ತಾಪತ್ರಯ ಆಗಿದೆ. ಯಾಕಾಗತ್ತೆ ತಾಪತ್ರಯ? ಸತ್ಯ ಇದ್ರೆ ಇಲ್ಲಿ ಏನೂ ಆಗಲ್ಲ. ದಯೆ ಇದ್ರೆ ಎಲ್ಲರೂ ಮನುಷ್ಯರೇ ನಾವು ಟ್ರೀಟ್ ಮಾಡೋಣ. ಆದರೆ ಧರ್ಮಕ್ಕೆ ಬಂದಾಗ ಮಾತ್ರ ಅವರವ್ರ ಧರ್ಮ ಅವ್ರಿಗೆ ಹೆಚ್ಚು ನಿಧಾನೆ. ಎಲ್ಲ ಧರ್ಮವನ್ನು ಗೌರವಿಸ್ಬೇಕು. ನಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಮೊದಲು ಎಲ್ಲ ಧರ್ಮವನ್ನು ಹಾಕಿದ್ದೀವಿ. ಶಿವೇತಿ ಶೌರೇತಿ ಗಜಾನನೇತಿ ಸ್ಕಂದೇತಿ ದೇವೀತಿ ರವೀತಿ ವಾಯಂ ಅರ್ಚಂತಿ ಗಾಯಂತಿ ಯದ್ಗುಣೋಗೋ ತಮೇಕ ದೇವಂ ಶರಣಂ ಪ್ರಜಾಮಹ ಅಲ್ಲೇತಿ ನಾಮನಾ ಜನದೇವ ನಾಮನ ಬುದ್ಧೇತಿ ನಾಮನಾ ಚ ಯಮಾಹ್ವಯಂತಿ ವದಂತಿಯಂ ಗಾಡಿತಿ ಪ್ರಾಚ್ಯಲೋಕ ತಮೇಕ ದೇವಂ ಶರಣಂ ಪ್ರಜಾಮ. ನಾವು ಫಸ್ಟ್ ಪ್ರಾರ್ಥನೆ ಅದೇ ಮಾಡೋದು. ಎಲ್ಲ ಪರಮಾತ್ಮನ ಎಲ್ಲ ರೂಪಗಳಲ್ಲಿ ಇದ್ದಾನೆ.